ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏ ವಿಕ್ರಾಂತ್, ಯಾಕೋ ಅಳ್ತಿದ್ಯಾ ಹುಚ್ಚಂತರ? ನಾನು ನಿನಗೆ ಅನ್ಯಾಯ ಮಾಡಿದ್ರು ನೀನದನ್ನು ಮರೆತು ಇಷ್ಟು ಪ್ರೀತಿ ತೋರಿಸ್ತಾ ಇದೆಯಾ, ಅದಕ್ಕೆ ತುಂಬ ನಾಚಿಕೆ ಆಗ್ತಿದೆ ಬ್ರೋ. ಲೈ, ಇಬ್ರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟೇ ಇರಬಹುದು, ಆದರೆ ಒಂದ್ಸಲ ಅಣ್ಣ ತಮ್ಮಂದಿರ ಸಂಬಂಧ ಬೆಳೆದ್ಮೇಲೆ ಪ್ರಾಣ ಹೋಗೋವರೆಗೂ ಜೊತೆಲೇ ಇರಬೇಕು, ಕಷ್ಟನ ಹಂಚ್ಕೋಬೇಕು. ಹೌದು ವಿಕ್ರಾಂತ್ ಅವರೇ, ರಾಮ ಲಕ್ಷ್ಮಣರ ಥರ ಇರೋ ನೀವು ಯಾವಾಗಲೂ ಇದೇ ಥರ ಇರಬೇಕು. ಎಲ್ಲರೂ ಇರಬೇಕಾದ್ರೆ ನೀವು ಗಾನವಿಗೆ ಚಿಕ್ಕಪ್ಪ ಅಂತ ಯಾರಾದರೂ ಹೇಳಿದ್ರು ಅವಳು ನಿಮ್ಮ ಮಗಳೇ ಅಂತ ನಿಮಗೆ ನೀವು ಹೇಳ್ಕೊಳ್ಳಿ. ಸುಮನಾ ಬದಲಾದರೆ ಇನ್ನೂ ಚೆನ್ನಾಗಿರುತ್ತೆ. ಅದೇನೇ ಆದರೂ ಗಾನವಿನ ಎತ್ಕೊಳ್ಳೋದಕ್ಕೆ ಆಟಾಡ್ಸೋದಕ್ಕೆ ಯೋಚನೆ ಮಾಡಬೇಡ, ಅರ್ಥ ಆಯ್ತಾ? ಬಿಸಾಕ್ದೆ ಅಂತನಾ? ನಿನ್ನೆ ಮೊನ್ನೆವರೆಗೂ ನಮ್ಮ ಮಧ್ಯೆ ಮಗು ಮಲಗ್ತಿತ್ತಲ್ಲ, ಇವಾಗಿಲ್ಲ, ಇನ್ ಬರಲ್ಲ. ಅದಕ್ಕೆ ನೀವು ಕೆಳಗ್ ಮಲ್ಕೋತಿರೋ ಬಾಲ್ಕನಿಯಲ್ಲಿ ಮಲ್ಕೋತಿರೋ ನಿಮ್ಮಿಷ್ಟ. ನೋಡ್ ಸುಮನ, ನನ್ನ ಮಾತು ಸ್ವಲ್ಪ ಕೇಳ್ತೀಯಾ? ನಿನ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾ? ಏನು ಸಾಫ್ಟ್ ಆಗಿ ಮಾತಾಡ್ತಿದ್ದೀರಾ? ಇದ್ಯಾವ ಹೊಸ ನಾಟಕ? ಇನ್ನೀ ರೂಮಲ್ಲಿ ಮೂರನೇ ವ್ಯಕ್ತಿ ಬರಲ್ಲ ಅಂತ ಗೊತ್ತಿದ್ರು ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನನಗ್ ಮೊದ್ಲು ನಿಮ್ಮ ಮೇಲೆ ಇದ್ದಿದ್ ಪ್ರೀತಿ ಇವಾಗಿಲ್ಲ, ಕೈ ತೆಗೀರಿ. ಸುಮನ, ನಾನು ಬೇರೆ ಉದ್ದೇಶದಿಂದ ನಿನ್ನ ಟಚ್ ಮಾಡಲಿಲ್ಲ. ಸ್ವಲ್ಪ ನಿಧಾನವಾಗಿ ಹೇಳಿದ್ರೆ ಕೋಪನ ಸೈಡಿಗಿಟ್ಟು ಯೋಚನೆ ಮಾಡ್ಬೋದೇನೋ ಅಂತ. ನನ್ ಕಿವಿ ಚೆನ್ನಾಗೆ ಕೇಳಿಸುತ್ತೆ, ಮುಡ್ದೆ ಹಾಗೆ ಹೇಳ್ಬೋದು. ಏನ್ ವಿಷಯ? ನಮ್ಮ ರೂಮಲ್ಲಿ ನಾವಿಬ್ರು ಮಾತ್ರ ಅಲ್ಲ, ನಾಳೆಯಿಂದ ಗಾನವಿನೂ ಇರ್ತಾಳೆ. ಓಹೋ, ಆ ಗುಂಡ್ಕಲ್ಗೆ ಈ ರೂಮ್ ಕೊಟ್ಟು ನಾನ್ ವರಾಂಡದಲ್ಲಿ ಇರ್ಬೇಕು ಅಂತಿದ್ದೀರಾ? ಅದಾಗಲ್ಲ ಸುಮನ, ಸ್ವಲ್ಪ ಸಮಾಧಾನವಾಗಿ ಕೇಳು. ಇವಾಗ ತಾನೆ ನೈನಿ ಅದಕ್ಕೆ ವಿಶಾಲ್ ಬ್ರೋ ನನ್ನ ಹತ್ರ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ? ನಾನು ತಪ್ಪು ಮಾಡಿದ್ದೇನೋ ಗಿಲ್ಟಿ ಫೀಲಿಂಗ್ ಹೋಯ್ತು. ಬೆಟ್ಟದಷ್ಟು ಭಾರನ ಹಿಮ್ಮ ತರ ಕರಗಿಸ್ಬಿಟ್ರು. ಹೇಗೆ ಕ್ಷಮಿಸಿದ್ವಿ ಅಂತ ಹೇಳಿದ್ರಾ? ಕ್ಷಮಿಸಿ ಅಂತ ಕೂಡ ನಾನು ಕೇಳಿಲ್ಲ ಸುಮನ. ಸೀತಾರಾಮರ ಥರ ಇರೋ ಬ್ರೋ ಮತ್ತೆ ಆತ್ಗೆ ನನ್ನಂಥ ಭಕ್ತರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಲ್ಲ ಅಂತ ಅರ್ಥ ಆಯಿತು. ಹತ್ರ ಕರೆದು ಏನು ಹೇಳಿದ್ರು ಗೊತ್ತಾ? ಅದೇನ್ ಹೇಳಿ? ಗಾನವಿಗೆ ನಾನು ಅಪ್ಪ ಅಂತಾನೆ ಹೇಳಿದ್ರು. ಚಿಕ್ಕಪ್ಪ ಅಂತ ಯಾಕೆ ಅನ್ಕೋತೀಯ ಅಂತ ಮಗುನ ನನಗೆ ಎತ್ಕೊಳ್ಳೋಕೆ ಕೊಟ್ರು ಸುಮನ. ಈ ಕೈಯಲ್ಲಿ ಮತ್ತೆ ಮಗುನ ಎತ್ಕೊಂಡೆ ಸುಮನ. ಎಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ ನಾನು. ಈ ಪಾಪಿಷ್ಟ ವಿಕ್ರಾಂತನ ಕ್ಷಮಿಸೋದಕ್ಕೆ ಎಷ್ಟು ವರ್ಷ ಎಷ್ಟು ದಿನ ಟೈಮ್ ತಗೋತಾರೋ ಅಂತ ಅನ್ಕೊಂಡಿದ್ದೆ. ಮಗನ್ನ ತಾಯಿ ಕ್ಷಮಿಸೋದಕ್ಕೆ ಸಮಯ ತಗೋತಾಳ ನೀನೇ ಹೇಳು? ನನ್ನ ಎತ್ಕೋ ಅಂತ ಹೇಳಿದ್ರು, ಮಗು ಜೊತೆ ಆಟ ಆಡು ಅಂತನೂ ಹೇಳಿದ್ರು. ಮೊದಲಿನ ಹಾಗೆ ಇರು ಅಂದ್ರು ಸುಮನ. ಇದಕ್ಕಿಂತ ಇನ್ನೇನು ಬೇಕು ಹೇಳು? ಕೈ ತೆಗಿರಿ ಮೊದ್ಲು. ಸುಮನ, ಕೈ ತೆಗೀರಿ ಅಂದೆ. ನಮ್ಮ ಅಕ್ಕನ ಮಗಳನ್ನ ನೀವ್ ಎತ್ಕೊಂಡಿದ್ ಕೈಯಿಂದ
ನನ್ನ ಮುಟ್ಟಕ್ ಬರ್ತೀರಾ? ನಿಮ್ಗೆ ಎಷ್ಟು ಖುಷಿ ಆಗ್ತಿದ್ಯೋ ನನಗಷ್ಟೇ ಅಸಹ್ಯ ಆಗ್ತಿದೆ. ಸುಮನಾ, ಅವಳು ಎತ್ಕೊಂಡ್ ತಕ್ಷಣ ಎತ್ಕೋಬೇಕು, ಆಡ್ಸೋನ್ ತಕ್ಷಣ ಆಡ್ಸ್ಬೇಕಾ? ಕೆಲ್ಸದವ್ರಿಗಿಂತ ಕಡೆ ಆಯ್ತಾ ನನ್ ಬದುಕು? ಥೂ. ನನಗೇನಾದ್ರೂ ಮಕ್ಳಾಗೋ ಹಾಗಿದ್ದಿದ್ರೆ ಅವಳ ಮಗ್ಳನ್ ಕಿತ್ಕೊಂಡಿದ್ ದಿಸಾನೇ ನಾನ್ ಏನು ಅಂತ ತೋರಿಸ್ತಿದ್ದೆ. ಮಕ್ಳಾಗ್ದಿರ ನನ್ ಬದುಕಲ್ಲಿ ಖುಷಿ ತರ್ಬೇಕು ಅಂತ ಅನ್ಕೊಂಡಿದ್ದಾಳ ವಿಶಾಲ್ ಭಾವನ ಹೆಂಡತಿ? ಅಷ್ಟು ದೊಡ್ಡ ಮನ್ಸ್ ಬೇರೆ ಇದ್ಯಾ ಅವಳಿಗೆ? ಏನಮ್ಮ ಮುದ್ದಿನ ಸೊಸೆ, ಕೆಲ್ಸ ಎಲ್ಲ ಮಾಡಿ ಮುಗಿಸಿದ್ಯಾ? ನಿನ್ನನ್ನೇ ಕೇಳ್ತಿರೋದು. ನನ್ನ ಸೊಸೆ ಅಂತ ಇಷ್ಟು ಪ್ರೀತಿಯಿಂದ ಕರೀತಿದ್ರೆ ನಂಬಕ್ಕೆ ಆಗ್ತಿಲ್ಲ ಅತ್ತೆ. ಹಾಸಿನಿ ಅಕ್ಕನೋ ಸುಮನನೋ ಹಿಂದೆ ಇದ್ದಾರೇನೋ ಅನ್ಕೊಂಡೆ. ನೀನ್ ಹಿಂದೆ ಇರೋದು ಕೇವಲ ಹಾಸಿನಿ ಒಬ್ಳೆ ಕಣೆ. ಯಾಕಂದ್ರೆ ಸುಮನ ಹತ್ರ ಇರೋ ಆಸ್ತಿನೂ ಕೂಡ ಆಲ್ಮೋಸ್ಟ್ ನೀನು ಕಬಳಿಸ್ತಾ ಇದೀಯಾ. ಕಣ್ಣು ಮುಂದೆ ಇರೋ ಗಾನವಿನ ಎತ್ಕೊಂಡ ಹಾಗೆ. ನಿಮ್ ಥರ ನಾನು ಚಿಕ್ಕ ಮಗುನ ಎತ್ಕೊಂಡು ಹೋಗಿಲ್ಲ. ನಾನ್ ಹೆತ್ತ ಮಗು ಆಗಿರೋದ್ರಿಂದ ನನ್ನ ಹತ್ರ ಇರೋ ಹಕ್ಕು ಗಾನವಿಗೆ ಇದೆ. ನಾನ್ ಯಾರನ್ನ ಎತ್ಕೊಂಡು ಹೋದೆ ಅಂತ ಈ ರೀತಿ ಆಪಾದನೆ ಮಾಡ್ತಿದ್ಯಾ ನೈನಿ? ನನಗೆ ಅರ್ಥ ಆಯ್ತು. ನನ್ನ ಹೊಟ್ಟೆಲ್ ಹುಟ್ಟಿದ ಗಾಯತ್ರಿ ಅಮ್ಮವರು ಮಾಯ ಆಗೋದಕ್ಕೆ ನೀವೇ ಕಾರಣ ಆಗಿರ್ಬೋದು ಅಂತ. ಓಹೋ, ನಾನು ಇನ್ನೊಂದು ಮಗು ಬಗ್ಗೆ ಹೇಳ್ಬಾರ್ದನ್ ನಾನು ಏನ್ ಹೇಳ್ದೆ ಅಂತ ಪೂರ್ತಿ ಆಪಾದನೆನ ನನ್ ಮೇಲೆ ಹಾಕ್ತಿದ್ಯಾ? ಹೇಳ್ದೆ ಹೋದ್ರೂ ನನಗೆಲ್ಲ ಅರ್ಥ ಆಗುತ್ತೆ. ಇನ್ನೂ ಯಾಕೆ ಚಿಂತೆ ಮಾಡ್ತೀಯ ಹೇಳು? ವಿಶಾಲ್, ನೀನು, ಒಂದು ಮಗು, ಮೂವರು ಎಷ್ಟು ಚೆನ್ನಾಗಿ ಬದುಕಬಹುದು. ಇನ್ನೊಂದೆರಡು ತಿಂಗಳು ಹೋದ್ರೆ ನಿನ್ನ ಆಸ್ತಿ 100 ಕೋಟಿಗೆ ಬರುತ್ತೆ. ವರ್ಷಕ್ಕೆ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೂ 100 ವರ್ಷ ಆರಾಮಾಗಿ ಬದುಕಿ ಕಾಲಗರ್ಭಕ್ಕೆ ಸೇರಬಹುದು. ಅತ್ತೆ, ನಾವು ಸುಖವಾಗಿ ಜೀವನ ಮಾಡೋದು ಎಷ್ಟು ಮುಖ್ಯನೋ ನಿಮ್ಮನ್ನ ಎಷ್ಟು ಬೇಗ ಕಾಡಿಗೆ ಕಳಿಸ್ಬೇಕು ಅನ್ನೋದು ನನಗಷ್ಟೇ ಮುಖ್ಯ ಅತ್ತೆ. ಗಾಯತ್ರಿ ಅಮ್ಮವರು ಪುನರ್ಜನ್ಮ ಪಡ್ಕೊಂಡಿರೋದೆ ನಿಮಗ್ ಪಾಠ ಕಲ್ಸಕ್ಕೆ. ಸಿಗದೆ ಇರೋದಕ್ಕೆ ಆಸೆ ಪಟ್ಟು ಆರೋಗ್ಯನ ಹಾಳು ಮಾಡ್ಕೋಬೇಡ ಅಂದ್ರೆ ನನ್ನ ಆಯುಷ್ಯಕ್ಕೆ ಕುತ್ತು ತರ್ತಿದ್ಯಾ? ಪೂಜೆಗಳು, ಪುನಸ್ಕಾರಗಳು, ಹಬ್ಬ ಹರಿದಿನ, ಫಂಕ್ಷನ್ಗಳು ಹೀಗೆ ಎಷ್ಟೇ ಮಾಡಿದ್ರೂ ಅದೆಲ್ಲದಕ್ಕಿಂತ ವಿಶೇಷವಾಗಿರೋದು ನಿಮ್ಮ ಅಂತ್ಯ ಸಂಸ್ಕಾರ ಅನ್ನೋದು ನನ್ನ ಮನ್ಸು ಹೇಳ್ತಾ ಇದೆ. ಅನ್ಕೊಂಡ್ರೆ ಆಗಲ್ಲ ನಯನಿ. ನನ್ನ ಬಗ್ಗೆ ನಿನಗೆ ಪೂರ್ತಿಯಾಗಿ ಗೊತ್ತಾದಾಗಿಂದ ಇದೇ ಮಾತನ್ನ ಹೇಳ್ತಾ ಇದೀಯಾ. ಆದ್ರೆ ಏನ್ ಮಾಡಿದ್ಯಾ? ಅವಕಾಶಗಳು ಕೊಟ್ಟಿದ್ದೀನಿ. ಎಲ್ಲ ಆಸ್ತಿನೂ ನಿಮ್ಮ ಕೈಯಲ್ಲಿಟ್ಟು ಗಾಯತ್ರಿ ಅಮ್ಮವ್ರ ಆತ್ಮಕ್ಕೆ ಯಾವ ಹಾನಿನೂ ಆಗದಿರೋ ಥರ ತಡೆದಿದ್ದೀನಿ. ಅದಾದ್ಮೇಲೆ ಎಲ್ಲ ಕಳ್ಕೊಂಡು ರೋಡ್ ಪಾಲಾದ್ರೂ ಮತ್ತೆ ಈ ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ದು ಕೂಡ ನೀವು ಇಲ್ಲೇ ಸಾಯ್ಬೇಕು ಅಂತ. ಅಮ್ಮವ್ರ ಅಂತ್ಯಕ್ರಿಯೆ ಮಾಡಿದ ಈ ಜಾಗದಲ್ಲೇ ಮನೆ ಕಟ್ಟಿದ್ದೀನಿ. ನಿಮಗೆ ಸಮಾಧಿನೂ ಕಟ್ತೀನಿ. ಗಾನವಿ ನಿನ್ ಮಗು ಅಂತ ಗೊತ್ತಾದ್ಮೇಲೆ ನೀನು ಎಲ್ಲದನ್ನು ಮರೆತು ಆರಾಮಾಗಿ ಬದುಕ್ತೀಯಾ ಅನ್ಕೊಂಡೆ. ಅಯ್ಯೋ, ನೀನು ಬದಲಾಗಲ್ಲ ಬಿಡು. ಏನ್ ಅನ್ಕೋಬೇಡಿ ಅತ್ತೆ. ಗಾಯತ್ರಿ ಅಮ್ಮವ್ರ ಕೈಯಲ್ಲಿ ನೀವು ಸಾಯ್ಬೇಕು ಅಂತಿರೋದು ನನ್ನ ಆಸೆ ಅಲ್ಲ, ಅದೇ ಧರ್ಮ. ಅದಾಗದೇ ಇರೋ ಹಾಗೆ ಮಾಡದೆ ಹೋದ್ರೆ ನನ್ನ ಜೀವನಕ್ಕೆ ಅರ್ಥ ಏನಿರುತ್ತೆ ಹೇಳಿ? ಅಂದ್ರೆ ಗಾಯತ್ರಿಕನ್ನ ನಿನ್ ಮಗುವಾಗಿ ಈ ಮನೆ ಕರ್ಕೊಂಡು ಬರ್ತೀಯಾ? ಖಂಡಿತವಾಗ್ಲು. ನನ್ನ ಮಗಳ ಥರ ಏನು, ನನ್ನ ಮಗಳೇ. ಅಮ್ಮವರು ನನ್ನ ಅಮ್ಮ ಅಂತ ಕರಿಬೇಕು. ಯಾಕೆ? ನಿಮ್ಮ ಜನ್ಮ ಅಂತ್ಯ ಆಗೋದಕ್ಕೆ. ಒಳ್ಳೇದು ನಯನಿ. ನೀನೇ ಇಷ್ಟು ಮೊಂಡತನ ಮಾಡ್ಬೇಕಾದ್ರೆ
ನಾನು ಹೇಗಿರ್ಬೇಕು ಅಂತ ಯೋಚನೆ ಮಾಡ್ತೀನಿ. ನಾಳೆಯಿಂದ ನನ್ನ ಎಚ್ಚರಿಕೆಯಲ್ಲಿ ನಾನಿರ್ತೀನಿ. ನೀನ್ ಹಠಾನ ಬಿಡಲ್ಲ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ಸ್. ನೀವು ಭಯ ಪಡ್ತಿದ್ದೀರಾ ಅಂದರೆ ನನ್ನ ಮಗಳು ಎಲ್ಲೋ ಆರೋಗ್ಯವಾಗಿದ್ದಾಳೆ ಅಂತಾನೆ ಅರ್ಥ ಆತ್ತೆ. ಹೇಳಿ ಆಂಟಿ. ಏನ್ ಹೇಳಿ? ಅಯ್ಯ, ಹೇಳಲ್ಲ ಅಂದ್ಮೇಲೆ ಇಷ್ಟು ದೂರ ಯಾಕೆ ಬರ್ಬೇಕಿತ್ತು ಮಾಮ್? ಏಯ್, ಮಾರಣ್ಣ ಸ್ವಾಮಿಗೆ ಎಲ್ಲಾನು ಗೊತ್ತಿದೆ. ನಾನದನ್ನ ಸಪ್ರೇಟ್ ಆಗಿ ಹೇಳ್ಬೇಕಾಗಿಲ್ಲ. ನನಗೆ ಕೆಲವು ವಿಷಯಗಳು ಮೊದಲೇ ಗೊತ್ತಾದ್ರೂ ನನಗೆಲ್ಲ ಗೊತ್ತು ಅನ್ನೋ ಅಜ್ಞಾನದಲ್ಲಿ ನಾನಿರಲ್ಲ ತಿಲೋತ್ತಮ. ನಿನ್ನ ಸಮಸ್ಯೆ ಏನು ಅಂತ ಹೇಳು. ಇರೋದೊಂದೇ ಸಮಸ್ಯೆ ಸ್ವಾಮಿ, ನಯನಿಗಿರೋ ನಂಬಿಕೆ. ಅದನ್ನ ಹೇಗ್ ಮಾಮ್ ಹಾಳು ಮಾಡೋದು? ಆಂಟಿಗ್ ಪೂರ್ತಿ ಹೇಳಕ್ ಬಿಡುವಲ್ಲ. ಸ್ವಾಮಿ, ಇಷ್ಟು ದಿನ ಸುಮನ ಹತ್ರ ಇದ್ದ ಗಾನವಿನ ತನ್ಮಗು ಅಂತ ನೀವ್ ಹೇಳ್ದ ಹಾಗೆ ಆ ನಯನಿ ತಿಳ್ಕೊಂಡ್ಬಿಟ್ಲು. ಆ ಹಸುಗೂಸಿಂದ ನಿನಗೆ ಯಾವ ತೊಂದರೆನೂ ಇಲ್ಲ ತಿಲೋತ್ತಮ. ಆ ಹಸ್ಗೂಸಿಂದ ಅಪಾಯ ಏನಿಲ್ಲ ಸ್ವಾಮಿ. ಇನ್ನೊಂದು ಹಸ್ಗೂಸಿಂದ ಅಪಾಯ ಇದೆ ಅಂತ ಅವಳು ಹೆದರ್ಸ್ತಾ ಇದ್ದಾಳೆ. ನೀನ್ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರ್ತೀಯಾ? ವಲ್ಲಭ ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ನೋಡಿದ್ರ ಮಾರಣ್ಣ ಸ್ವಾಮಿ ನಾನು ಹೊಗಳಿದ್ದನ್ನ? ಮಾರಣ್ಣ ಸ್ವಾಮಿ, ಗಾನವಿನ ಕಂಡುಹಿಡ್ದ ಹಾಗೆ ನಯನಿ ಗಾಯತ್ರಿಕನ್ನು ಕಂಡುಹಿಡಿತಾಳ? ಚಿತ್ರ ವಿಚಿತ್ರ ನಡೆಯೋದ್ರಲ್ಲಿದೆ ತಿಲೋತ್ತಮ. ಅಂದ್ರೆ ಚಿತ್ರನೇ ವಿಚಿತ್ರ, ಆ ವಿಚಿತ್ರನೇ ಚಿತ್ರ. ಹೇಳಿದ ಮಾತನ್ನ ತಿರುಗಿಸಿ ಮರುಗಿಸಿ ಹೇಳ್ತಿದ್ದಾರೆ ಹೊರತು ಕ್ಲಾರಿಟಿನೇ ಕೊಡ್ತಿಲ್ವಲ್ಲ. ವಲ್ಲಭ್, ಅವ್ರ ಕೈಲಿರೋ ದಂಡದಿಂದಾನೇ ಹೊಡೆದ್ ಬಿಡ್ತಾರೆ. ಕೀಪ್ ಕ್ವೈಟ್. ಅಂದ್ರೆ ಸ್ವಲ್ಪ ಬಿಡ್ಸ ಹೇಳ್ತೀರಾ ಸ್ವಾಮಿ? ಭಗವಂತನ ಉದ್ದೇಶನ ಅರ್ಥ ಮಾಡ್ಕೊಳ್ಳೋದು ಅಸಾಧ್ಯ. ನಯನಿಗೆ ಬಂದಿರೋ ಅನುಮಾನನ ಹೋಗಲಾಡಿಸ್ಕೊಳ್ಳೋದಕ್ಕೆ ಮಾಡುವಂತ ಪ್ರಯತ್ನನೇ ತನ್ನ ಮಗುವನ್ನ ತನ್ನ ಹತ್ರಕ್ಕೆ ಸೇರಿಸುತ್ತೆ. ನಯನಿಗೆ ಅನುಮಾನ ಯಾಕೆ ಬರುತ್ತೆ ಸ್ವಾಮಿ? ಯಾರ ಮೇಲೆ? ಅವಳು ತುಂಬಾನೇ ನಂಬಿರೋಂಥವ್ರ ಮೇಲೆ. ವಿಶಾಲ್ನ, ಹಾಸಿನಿನ, ಆ ಜೋಗಯ್ಯ ಶಾಸ್ತ್ರಿನ ತುಂಬಾ ನಂಬ್ತಾಳೆ. ಈ ಮೂವರಲ್ಲಿ ಯಾರು ಮ್ಯಾನೇಜ್ ಮಾಡ್ಬೇಕು ಅಂತಿದಾರೋ ನೋಡ್ಬೇಕು. ನೈನಿಗೆ ಮಾತ್ರ ಯಾಕೆ ದಾರಿ ತಪ್ಪಿಸ್ತಾರೆ? ಅದ್ರ ಬಗ್ಗೆ ಯೋಚಿಸ್ಬೇಕು. ಗಾಯತ್ರಿ ದೇವಿನ ನಯನಿ ಗುರ್ತು ಹಿಡಿಬಾರ್ದು ಅಂತ. ಅಯ್ಯಯ್ಯಯ್ಯೋ, ನೈನಿ ತನ್ನ ಸ್ವಂತ ಮಗನ ಗುರುತು ಹಿಡಿಬಾರ್ದು ಅಂತ 3 ಜನದಲ್ಲೊಬ್ರು ಟ್ರೈ ಮಾಡ್ತಾ ಇದ್ದಾರಾ? ಅಂದ್ರೆ ಗಾಯತ್ರಿ ದೊಡ್ಡಮ್ಮ ಯಾರು ಅಂತ ಅವ್ರಿಗೆ ಗೊತ್ತಾ? ಗೊತ್ತಿದ್ದು ಸುಮ್ಮನೆ ಇದ್ದಾರಾ? ಏಯ್, ನೀನ್ ಸುಮ್ನೆ ಏನೇನೋ ಮಾತಾಡಿ ನನ್ಗೆ ಇರಿಟೇಟ್ ಮಾಡ್ಬೇಡ. ನಯನಿ ನಮ್ಮನ್ ಬಿಟ್ಟು ಎಲ್ರನ್ನೂ ನಂಬ್ತಾಳೆ, ಹಾಗೆ ಅಭಿಮಾನನೂ ಇದೆ. ಹಾಗಂದ್ಮೇಲೆ ಮಿಕ್ತವ್ರೆಲ್ಲಾರ್ಗು ಗಾಯತ್ರಿಕನ್ ಜಾಡು ಗೊತ್ತಾಯ್ತು ಅಂತಾನ? ಅಲ್ಲ ಅಲ್ವಾ? ನಿನ್ನ ಸಿಟ್ಟೆ ಸಮಸ್ಯೆನ ತಗೊಂಡ್ ಬರುತ್ತೆ ತಿಲೋತ್ತಮ. ಯೋಚಿಸೋದಿಕ್ಕೂ ಆಗೋದಿಲ್ಲ. ಆದ್ರೆ ನೆನಪಿಟ್ಕೊಳ್ಳುವಂತ ಒಂದು ವಿಷಯ ಇದೆ. ಪುನರ್ಜನ್ಮ ಪಡೆದಿರೋಂಥ ಗಾಯತ್ರಿ ದೇವಿನ ಮನೆ ಕರ್ಕೊಂಡು ಬಂದು ನಿನ್ನ ಪ್ರಾಣ ತೆಗೆಯುವಂತ ಕೆಲ್ಸಕ್ಕೆ ಶ್ರೀಕಾರ ಹಾಕೋದ್ರಲ್ಲಿದ್ದಾಳೆ ನಯನಿ. ಯಾವಾಗ ಸ್ವಾಮಿ?
ಮನೆಗೆ ಹೋಗು. ನಿನಗೆ ಗೊತ್ತಾಗುತ್ತೆ ಆ ಸಾವಿನ ರುಚಿ ಏನು ಅಂತ. ಸ್ವಾಮಿ, ಯಾವ ಕಡೆಯಿಂದ? ಕೇಳುವಂತ ಅವಶ್ಯಕತೆನೇ ಇಲ್ಲ ತಿಲೋತ್ತಮ. ನಿನ್ನ ಅನುಭವಕ್ಕೆ ಬರುತ್ತೆ. ಮನೆಗೆ ಹೋಗು. ಸರಿ ಸ್ವಾಮಿ. ನೋಡಿದ್ರ ದುರ್ದು ಆಂಟಿ, ಅವ್ರಮ್ಮ ಪೇಪರ್ ಅಲ್ಲಿ ಡ್ರಾ ಮಾಡ್ತಿದ್ರೆ ಹೇಗ್ ನೋಡ್ತಿದ್ದಾಳೆ ಗಾನವಿ ಅಂತ. ಏನ್ ಬಿಡಿಸ್ತಿದ್ಯಾ ನೈನಿ? ಇದು ಡ್ರಾಯಿಂಗ್ ಅಲ್ಲ ಚಿಕ್ಕಮ್ಮ, ಮತ್ತೇನಮ್ಮ ಅದು? ಪ್ಲಾನ್ ಬಿಡಿಸ್ತಾ ಇದ್ದೀನಿ. ಓಹೋ, ಇನ್ನೂ ಎಷ್ಟು ದಿನದಲ್ಲಿ ನನ್ನ ಆಸ್ತಿನ ಕೈವಶ ಮಾಡ್ಕೋಬಹುದು ಅಂತನಾ? ಅದಕ್ಕೆ ಕಿತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ತಾನಾಗ್ ತಾನೇ ಕೈಗೆ ಸೇರುತ್ತೆ. ಸಿಟ್ಟಲ್ಲಿ ನೀನು ಕೂದಲು ಕಿತ್ಕೋತೀಯಲ್ಲ ಹಾಗೆ. ಏನು ಕೂದ್ಲು ಕಟ್ ಮಾಡಿಸ್ಕೋತಿದ್ಯಾ ಸುಮ್ನಾ? ಅದ್ರಿಂದ ಅದೃಷ್ಟ ಬರ್ಬೋದೇನೋ, ಆದ್ರೆ ಹೋದ್ ಕೂದ್ಲು ಮತ್ತೆ ಬರಲ್ಲ ಸುಮ್ನಾ. ಈ ವಯಂದಿದ್ದಿದ್ದೆ. ಮೊದ್ಲು ಅವಳೇನ್ ಬರೀತಿದ್ದಳೋ ಅದನ್ನ ಹೇಳಕ್ ಹೇಳಿ. ನನ್ನ ಮೊದಲನೇ ಮಗಳು ಗಾಯತ್ರಿ ಅಮ್ಮೋರು ಎಲ್ಲಿರ್ಬೋದು ಅಂತ ಸ್ಕೆಚ್ ಬರಿತಾ ಇದ್ದೀನಿ. ಇದೇನ್ ಮಾಮ್, ಸ್ವಾಮೀಜಿ ಹೇಳ್ದಾಗ ಹೇಳ್ತಿದ್ದಾಳೆ ನೈನಿ. ಯಾವ ಸ್ವಾಮೀಜಿ ಹೇಳಿದ್ರು ಭಾವ? ಅದೇ ಮಾ ವಲ್ಲಭ, ನೀ ಸುಮ್ಮನಿರು. ಏನ್ ನಯನಿ, ನೀನ್ ಮಾತ್ರ ಸ್ವಾಮಿನ, ಯೋಗಿನ, ಮಹಾನುಭಾವರನ್ನ ಭೇಟಿ ಮಾಡ್ಬೋದಾ? ನಾವ್ ಭೇಟಿ ಆಗ್ಬಾರ್ದಾ? ನಿಮಗ್ ದಾರಿ ತೋರಿಸ್ದ ಹಾಗೆ ನಮ್ಗೂ ದಾರಿ ತೋರಿಸ್ತಾರೆ. ದಾರಿ ಅಲ್ಲ, ಬೆಟ್ಟ ತೋರಿಸ್ತಾರೆ. ಯಾಕೆ? ಅಲ್ಲಿಂದ ದೂಕಕ್ಕೆ. ಹಾಸಿನಿ, ನೀನ್ ಜೋಕ್ ಮಾಡೋದು ಕಾಮನ್. ಈ ಸರ್ತಿ ನಯನಿ ತಮಾಷೆ ಮಾಡ್ತಿರೋದು ಆಶ್ಚರ್ಯ ಅನ್ಸ್ತಿದೆ. ಹೌದು ಅತ್ತೆ. ಗಾನವಿಗೇನೋ DNA ಟೆಸ್ಟ್ ಮಾಡಿಸಿ ಅವಳ ಮಗು ಅಂತ ಏನೋ ಪ್ರೂವ್ ಮಾಡ್ಕೊಂಡ್ಲು. ಆದ್ರೆ ಗಾಯತ್ರಿ ಅತ್ತೆ ಇದೇ ಜಾಗದಲ್ಲಿದ್ದಾರೆ ಅಂತ ಹೇಗ್ ಪ್ರೂವ್ ಮಾಡ್ತಾಳೆ? ನಿಮ್ಮೆಲ್ರಿಗೂ ಈ ಡೌಟ್ ಬರ್ಬೋದು ಅನ್ಕೊಂಡೆ, ಹಾಗೆ ಆಗಿದೆ. ನಿಮಗ್ ಡೌಟ್ ಬಂದಂಗೆ ಅಮ್ಮೋರು ಮನೆಗೆ ಬರ್ತಾರೆ. ಓ, ಮೊನ್ನೆ ತರ ಅನಾಥ ಹುಡುಗಿ ಬಂದ್ ಹೋದಾಗ ಅನ್ಕೊಂಡಿದ್ಯಾ? ಪುನರ್ಜನ್ಮ ಎತ್ತಿರೋ ಗಾಯತ್ರಿ ಆಂಟಿ ಬರೋದು ಅಂದ್ರೆ. ದೊಡ್ಡಮ್ಮ ಬಂದ್ರೆ ನೈನಿ ಅದಕ್ಕೆ ಯಾಕೆ ಕಳಿಸ್ತಾರೆ? ವಿಶಾಲಾಕ್ಷಿ ಬಂದು ಬ್ಯಾಗ್ ಅಲ್ಲಿ ಚಿನ್ನ ಒಡವೆ ಎಲ್ಲ ತುಂಬಿಸ್ಕೊಂಡು ಹೋದ್ಲು ಅಂತಂದ್ರಲ್ಲ, ಹಾಗೆ ಯಾರೋ ಚಿಕ್ಕ ಮಗುನ್ ಕರ್ಕೊಂಡ್ ಬಂದು ಈ ಮಗು ನಿಮ್ದೇ ಮೇಡಮ್ ಅಂತ ಅವ್ರು ಹೇಳಿ ಇರೋದ್ನು ದೋಚ್ಕೊಂಡು ಹೋಗ್ತಾರೆ. ಅದೆಲ್ಲ ಬಿಡು. ನೀನು ಗಾಳಿನೂ ಲೆಕ್ಕಿಸ್ದೆ ಗಾಯತ್ರಕ್ಕ ಎಲ್ಲಿರ್ಬೋದು ಅನ್ನೋದನ್ನ ಊಹಿಸ್ತಿದ್ಯಲ್ಲ, ಅದನ್ನ ಹೇಳು. ತುಂಬಾ ಯೋಚನೆ ಮಾಡೇ ಬರ್ತಿದ್ದೀನಿ. ಇಲ್ಲಿ ಕೇಳಿ, ಪಾಯಿಂಟ್ ನಂಬರ್ 1. ಸೆಪ್ಟೆಂಬರ್ 1ನೇ ತಾರೀಕು ಅಂದ್ರೆ 3ನೇ ದಿನಕ್ಕೆ ವಿನಾಯಕ ಚತುರ್ಥಿ. ಹಬ್ಬ ಆದ್ಮೇಲೆ ಹೆರಿಗೆ ನೋವು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ಮೇಲೆ ನಾ 3ವರ್ಗೂ ಡೆಲಿವರಿ ಆಯ್ತು. ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿರೋರು ಮಾಡಿಸ್ಕೊಳ್ದಿರೋರು ಯಾರು ಅಂತ ಗೊತ್ತಾಗುತ್ತೆ. ಪಾಯಿಂಟ್ ನಂಬರ್ 2. ಹಾಸ್ಪಿಟ್ಲಿಂದ ಎತ್ಕೊಂಡು ಹೋಗಿದಾರಂದ್ರೆ ಆ ನಡು ರಾತ್ರಿಲಿ ಹಾಸ್ಪಿಟ್ಲ್ ಹತ್ರನೇ ಓಡಾಡಿರೋ ವೆಹಿಕಲ್ಸ್ ಯಾವುದೋ ಒಂದ್ ಕಡೆ CCTVಲಿ ರೆಕಾರ್ಡ್ ಆಗಿರುತ್ತೆ.
ಹಾಸ್ಪಿಟ್ಲಲ್ಲಿ ಸಿಸಿ ಕ್ಯಾಮೆರಾ ಫುಟೇಜ್ ಇಲ್ದೇ ಇರೋ ಹಾಗೆ ಮಾಡಿರೋರಿಗೆ ಕೂಡ ಇದರಿಂದ ಟೆನ್ಷನ್ ಶುರುವಾಗುತ್ತೆ. ಪಾಯಿಂಟ್ ನಂಬರ್ 3, ಒಂದ್ ಮಗು ಸಿಕ್ತು ಅಂತ ಯಾವ ನ್ಯೂಸಲ್ಲೂ ಬರ್ಲಿಲ್ಲ ಅಂದ್ರೆ ಗಾಯತ್ರಿ ಅಮ್ಮೋರು ನನ್ನ ಪ್ರಕಾರ ಇದೇ ಊರಲ್ಲಿರ್ತಾರೆ. ಖಂಡಿತವಾಗ್ಲೂ ಥೇಟ್ ಗಾನಿವಿ ತರಾನೇ ವಯಸ್ಸು, ಗಾತ್ರ, ಎತ್ತರ ಹೀಗೆ ಇರುತ್ತೆ. ಈ ಹೋಲಿಕೆ ಇರೋ ಮಕ್ಕಳನ್ನ ಫಿಲ್ಟರ್ ಮಾಡೋದು ದೊಡ್ಡ ಕಷ್ಟ ಏನಲ್ಲ. ಪಾಯಿಂಟ್ ನಂಬರ್ 4, ಅನುಮಾನ ಇರೋ ಹಸುಕೂಸನ್ ತಗೊಂಡ್ ಬಂದು ತಿಲೋತ್ತಮ ಅತ್ತೆ ಕೈಲಿ ಮುಟ್ಸಿದ್ರೆ ಸಾಕು, ನನ್ ಮಗುನ ಅಲ್ವಾ ಅಂತ ತಕ್ಷಣ ಗೊತ್ತಾಗ್ಬಿಡುತ್ತೆ. ಹಾ, ಇದು ತುಂಬಾ ಈಸಿ ಆಗಿದೆ. ಅತ್ತೆ ಕೈಯಿಂದ ಮುಟ್ಟಿದ್ರೆ ಗೊತ್ತಾಗೋಗುತ್ತಾ? ಹೇಗೆ? ಅದೇನ್ ಮ್ಯಾಜಿಕಾ? ಮ್ಯಾಜಿಕ್ ಮಾಡೋ ಅಂತವಳೆ ನೈನಿ ಮಗಳು. ಗಾನವಿ ನೋಡಿದ್ರೆ ಗೊತ್ತಾಗಲ್ವಾ? ಇನ್ನು ಆ ಮಹಾತಾಯಿ ಹೇಗಿರ್ತಾಳೋ, ಜೊತೆಗೆ ಅದು ನಮ್ ಗಾಯತ್ರಿ ಅತ್ತಿಗೆ ಬೇರೆ. ಹೇಗಿದೆ ಅತ್ತೆ ನನ್ನ ಪಾಯಿಂಟ್ಸು? ನನ್ನ ಪ್ಲಾನ್ ಕರೆಕ್ಟ್ ಆಗಿದೆಯಾ? ಮೇಲ್ನೋಟಕ್ಕೆ ಚೆನ್ನಾಗಿದೆ ಅನ್ನಿಸ್ತಿದೆ ನಯನಿ.